ಗುರುಗಳೇ 8 ರಾಶಿ ಆಯಿತು, ಇನ್ನು 4 ರಾಶಿ ಮಾತ್ರ ಬಾಕಿ ಇದೆ. ಸೊ ಧನುರಾಶಿಯಿಂದ ಶುರು ಮಾಡೋಣ. ಆಗಲಿ. ಧನುರಾಶಿ ಇದರ ವಿಚಾರ ನಾವು ನೋಡಿದ್ದಾದರೆ ಇವತ್ತು ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ, ಅದರಲ್ಲೂ ಮಂಡಿ ನೋವಿರತಕ್ಕಂಥವ್ರು ಮತ್ತು ಒಂದು ಆರ್ಥರೈಟಿಸ್ ಪ್ರಾಬ್ಲಮ್ ಇರತಕ್ಕಂಥ ವ್ಯಕ್ತಿಗಳಿಗೆ ಇವ್ರಿಗೆಲ್ಲರಿಗೂ ಇವತ್ತು ಸ್ವಲ್ಪ ಹುಷಾರಾಗಿರಬೇಕಾದಂಥ ದಿವಸ ಆಗಿರುತ್ತೆ. ಒಂದಷ್ಟು ಇವತ್ತಿನ ದಿವಸ ಏನಂತಂದರೆ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಪಟ್ಟಭದ್ರ ಹಿತಾಸಕ್ತಿಗಳನ್ನು ನಡೆಸ್ತಕ್ಕಂಥದ್ದು. ಅಂದರೆ ನನ್ನ ಮಾತೇ ನಡೀಬೇಕು, ನಾನು ಹೇಳಿದ್ದೇ ನಡೀಬೇಕು ಅನ್ನತಕ್ಕಂಥದ್ದು, ನೀವು ಹೇಳಿದ ಕ್ಯಾಂಡಿಡೇಟ್ನೇ ಅಲ್ಲಿ ಕೂಡಿಸ್ಬೇಕು ಅನ್ನತಕ್ಕಂಥದ್ದು, ಇದೆಲ್ಲದರಿಂದ ಸಮಸ್ಯೆಗಳಾಗುತ್ತೆ. ಹುಷಾರಾಗಿರಿ. ಇನ್ನು ಇವತ್ತು ಉದ್ಯೋಗದಲ್ಲಿ ಒಂದು ಸಣ್ಣ ಮಟ್ಟದ ಅಭದ್ರತೆ, ಒಂದು ಇನ್ಸೆಕ್ಯೂರಿಟಿ ಫೀಲಿಂಗು, ಆತಂಕ ಎಲ್ಲವೂ ಕಾಡ್ತಕ್ಕಂಥದ್ದು. ಆದರೆ ತಾತ್ಕಾಲಿಕ ಯೋಚನೆ ಮಾಡಬೇಡಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಅನಾದಿ ಬ್ರಹ್ಮಚಾರಿಣೇ ಮಾಯಿನೇ ನಮಃ. ಇದನ್ನು 33 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಆಂಜನೇಯನಿಗೆ ಸಮರ್ಪಣೆ ಮಾಡಿರತಕ್ಕಂಥ ತುಳಸಿ ದಳದಿಂದ, ತುಳಸಿ ಹಾರದಿಂದ ಒಂದು 7 ದಳಗಳನ್ನು ತಗೊಂಡು ಸ್ವೀಕಾರ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಮಕರ ರಾಶಿ ವಿಚಾರ ನೋಡಿದಾದರೆ ಇವತ್ತು ಚಿತ್ರಮಂದಿರದ ಮಾಲೀಕರುಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳಿಗೆ ಎಲ್ಲರಿಗೂ ಅಷ್ಟೇ ಇವತ್ತು ಆದಾಯದಲ್ಲಿ ಒಂದು ದಿಢೀರ್ ಕುಸಿತ ಆಗತಕ್ಕಂಥ ಒಂದು ಸಾಧ್ಯತೆ. ವಾರಾಂತ್ಯ ನಿಮಗೆ ಅಂದರೆ ಶುಕ್ರವಾರದಿಂದ ಗುರುವಾರ ಅನ್ನೋದು ನಿಮಗೆ ವೀಕ್ ಆಗಿರುತ್ತೆ. ಎಲ್ರಿಗೂ ಭಾನುವಾರದಿಂದ ಸೋಮವಾರದಿಂದ ಭಾನುವಾರ ಅಂದರೆ ಈ ಚಲನಚಿತ್ರ ಕ್ಷೇತ್ರದಲ್ಲಿದ್ದವರಿಗೆ ಶುಕ್ರವಾರದಿಂದ ಗುರುವಾರ ವಾರ ಆಗಿರುತ್ತೆ. ಸೊ ಗುರುವಾರ ನಿಮಗೆ ವಾರಾಂತ್ಯದಲ್ಲಿ ಸ್ವಲ್ಪ ಡೌನ್ ಆಗ್ತಕ್ಕಂಥ ಸಾಧ್ಯತೆಗಳು ಇರುತ್ತೆ. ಇನ್ನು ವಿಶೇಷವಾಗಿ ಇವತ್ತು ಸಂಸಾರದ ಖರ್ಚು ವೆಚ್ಚಗಳೆಲ್ಲವೂ ಸಹ ಹೆಚ್ಚಾಗತಕ್ಕಂಥದ್ದು. ಇದರ ಬಗ್ಗೆ ನಿಮ್ಮ ಸಂಗಾತಿ ಜೊತೆಯಲ್ಲಿ ಒಂದು ಸಮಾಲೋಚನೆ ಮಾಡಿಸಿ ಎಲ್ಲಿ ಹೆಚ್ಚುತ್ತಾ ಇದೆ, ಯಾವುದನ್ನು ಕಡಿತ ಮಾಡಬೇಕು, ಯಾವುದನ್ನು ನಾವು ಇಂಪ್ರೂವ್ ಮಾಡಬೇಕು ಅಂತ ಒಂದು ಪ್ಲಾನಿಂಗ್ ಹಾಕೊಳ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಅದೇ ಪ್ರಕಾರ ಇವತ್ತೇನಂತಂದರೆ ವಿದ್ಯಾರ್ಥಿಗಳಿಗೆ ಮಾತ್ರ ಬೇರೆಯವರ ತಪ್ಪಿಗೆ ನೀವು ಬಲಿಯಾಗ್ತಕ್ಕಂಥದ್ದು. ಹುಷಾರಾಗಿರಬೇಕು ವಿದ್ಯಾರ್ಥಿಗಳು. ನೀವು ಹೇಳ್ಕೋಬೇಕಾದ ಮಂತ್ರ ಅಮರಾರಿಘ್ನಾಯ ಅಪ್ರಮೇಯಾಯ ನಮಃ. ಇದನ್ನು 30 ಬಾರಿ ಜಪವನ್ನು ಮಾಡಬೇಕು. ಪರಿಹಾರ ಇವತ್ತಿರೋದು ಅಂದರೆ ಬೆಳ್ಳಿಯ ಒಂದು ಸಣ್ಣ ಒಂದು ಬಿಲ್ಲೆಗಳಾಗ್ಬೋದು, ಚೂರುಗಳಾಗ್ಬೋದು, ಇದನ್ನು ತೊಗೊಂಡು ಹೋಗ್ಬಿಟ್ಟು ಲಕ್ಷ್ಮೀ ಸ್ವರೂಪವಾದಂಥ ಬೇವಿನ ಮರದ ಬುಡದಲ್ಲಿ ಸ್ಥಾಪನೆಯನ್ನು ಮಾಡಿಬಿಟ್ಟು ಬನ್ನಿ. ವಿಶೇಷವಾದ ಬದಲಾವಣೆಯನ್ನು ಕಂಡುಕೊಳ್ತೀವಿ. ಕುಂಭರಾಶಿ ವಿಚಾರ ಇವತ್ತು ಸ್ತ್ರೀ ವರ್ಗದವರು ಒಂದಷ್ಟು ಗಾಳಿ ಮಾತುಗಳಿಗೆ ಮನಸ್ಸನ್ನು ಕೊಡ್ತೀರಾ. ಅವ್ರು ಹಾಗೆ ಹೇಳಿದ್ರಂತೆ, ಇವರು ಹೇಗೆ ಹೇಳಿದ್ರಂತೆ ಅಂತ. ಇದೆಲ್ಲದರಿಂದ ಇನ್ನಷ್ಟು ವೃಥಾ ಚಿಂತೆ, ವೃಥಾ ಮನಸ್ತಾಪಗಳು ಜಾಸ್ತಿ ಆಗುತ್ತೆ. ಎಚ್ಚರಿಕೆ ಇರಲಿ. ಅದೇ ಪ್ರಕಾರ ಅವಿವಾಹಿತರಿಗೆ, ವಿಚ್ಛೇದನ ಪಡೆದಂಥ ವ್ಯಕ್ತಿಗಳಿಗೆ ಜೀವನದಲ್ಲಿ ಒಂದು ಹೊಸ ಆಶಾಕಿರಣ ಮೂಡತಕ್ಕಂಥದ್ದು ಇವತ್ತು ಗೋಚರವಾಗ್ತದೆ. ತುಂಬ ಚೆನ್ನಾಗಿದೆ. ಇನ್ನು ಕುಟುಂಬದ ಬೇಕು ಬೇಡಗಳೆಲ್ಲವನ್ನು ಪೂರೈಸ್ತಕ್ಕಂಥ ಪ್ರಯತ್ನಗಳನ್ನು ಇವತ್ತು ನೀವು ಮಾಡ್ತೀರಾ. ಇವತ್ತು ಕುಂಭರಾಶಿಯನ್ನು ಹೇಳ್ಕೋಬೇಕಾಗಿರೋ ಮಂತ್ರ ಅಂದರೆ ಜ್ಞಾನ ವಿಜ್ಞಾನ ಮೂರ್ತಯೇ ಜ್ಞಾನಿನೇ ನಮಃ. ಇದನ್ನು 17 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಮಾನಸ ಸರೋವರದ ಒಂದು ತೀರ್ಥವನ್ನು ಇವತ್ತು ನೀವು ಕುಡಿಯೋ ನೀರಿಗೆ, ಸ್ನಾನ ಮಾಡತಕ್ಕಂಥ ನೀರಿಗೆ ಬೆರೆಸಿ ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ ವಿಚಾರ ನೋಡಿದ್ರೆ ಇವತ್ತು ಮಕ್ಕಳಿಂದ ವಿಶೇಷವಾದ ಸಾಧನೆಯನ್ನು ಕೈತಕ್ಕಂಥದ್ದನ್ನು ನೋಡ್ತೀರಾ. ನಿಮ್ಮ ಮಕ್ಕಳು ಮಾಡತಕ್ಕಂಥ ಸಾಧನೆಗಳು, ಪ್ರಯತ್ನಗಳು ಎಲ್ಲವೂ ನಿಮ್ಮ ಕೀರ್ತಿ ಪ್ರತಿಷ್ಠೆಗಳನ್ನು ಇನ್ನಷ್ಟು ಹೆಚ್ಚಿಸ್ತಕ್ಕಂಥ ಒಂದು ವಿಚಾರ ಇವತ್ತಾಗಿರುತ್ತೆ. ನಂಬಿದಂಥ ವ್ಯಕ್ತಿಗಳಿಂದ ಇವತ್ತು ನಿಮಗೆ ಧನ ಸಹಾಯ, ಬೇರೆ ರೀತಿಯಲ್ಲಿ ಅನುಕೂಲಗಳಾಗ್ತಕ್ಕಂಥದ್ದು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. ಇನ್ನು ಸ್ವಲ್ಪ ಮಟ್ಟಿಗೆ ಆತ್ಮೀಯರ ಜೊತೆ ಜಗಳಕ್ಕೆ ಆಸ್ಪದ ಕೊಡ್ತೀರಾ. ಇದರ ಬಗ್ಗೆ ಮಾತ್ರ ಹುಷಾರಾಗಿರಬೇಕು. 2 ಗಂಟೆಯಿಂದ 5 ಗಂಟೆ ಸಮಯದಲ್ಲಿ. ಇವತ್ತು ನೀವು ಹೇಳ್ಕೋಬೇಕಾಗಿರೋ ಮಂತ್ರ ಯಾವುದು ಅಂದರೆ ಸ್ತಂಭಡಿಂಬಾಯ ಶಂಭವೇ ನಮಃ. ಇದನ್ನು 14 ಬಾರಿ ಜಪವನ್ನು ಮಾಡ್ಕೋಬೇಕು. ಪರಿಹಾರ ಹಳೆಯ ವಾಹನಗಳು, ಹಳೆಯ ಯಂತ್ರಗಳು, ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ಸು, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು ಏನಾದರೂ ಖರೀದಿ ಮಾಡ್ತಕ್ಕಂಥ ಉದ್ದೇಶ ಇದ್ದರೆ ಇವತ್ತು ಮಾತ್ರ ಬೇಡ, ದೂರ ಆಯಿತು. ವೀಕ್ಷಕ ಬಾಂಧವರೇ, ಇದಿಷ್ಟು ಈ ದಿವಸದ 12 ರಾಶಿಯವರ ಫಲಾಫಲಗಳ ಪರಾಮರ್ಶೆ, ಒಳಿತು ಕೆಡಕೊಳ್ಳುವ ವಿಮರ್ಶೆ ಆಗಿರುತ್ತೆ. ಆದಿತ್ಯಾದಿ ನವಗ್ರಹ ದೇವತೆಗಳು, ನಿಮ್ಮ ಇಷ್ಟ ದೇವತೆಗಳು, ಕುಲದೇವತೆಗಳು ಎಲ್ಲರೂ ನಿಮಗೆ ಸನ್ಮಾನಗಳುಂಟು ಮಾಡಿ ಇಡೀ ದಿವಸ ಶುಭದಾಯಕವಾಗಲಿ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ ಸ್ವಸ್ತಿ. ಕೇಳಿದ್ರಲ್ಲ ವೀಕ್ಷಕರೇ, 12 ರಾಶಿಗಳ ದಿನ ಭವಿಷ್ಯವನ್ನ. ಇವತ್ತು ನಿಮಗೆ ದಿನ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಯಲ್ಲಿ ಸುಭಾಷಿತವನ್ನ ಕೇಳೋ ಸಮಯ. ಬನ್ನಿ ಹಾಗಿದ್ರೆ ಇವತ್ತಿನ ಸುಭಾಷಿತ ಯಾವುದು ಅಂತ ಗುರುಗಳನ್ನೇ ಕೇಳೋಣ. ಗುರುಗಳ ಕಾರ್ಯಕ್ರಮದ ಕೊನೆಯಲ್ಲಿ ಸುಭಾಷಿತ. ಖಂಡಿತ. ಇವತ್ತಿನ ಸುಭಾಷಿತ ಈ ಪ್ರಕಾರವಾಗಿ ಇದೆ. ಸರ್ವಮನ್ಯತ್ ಪರಿತ್ಯಜ್ಯ ಶರೀರಮನುಪಾಲಯೇತ್ ತದಭಾವೇ ಕಿಂ ಭವಾನಾಂ ಸರ್ವಾಭಾವ ಶರೀರಿಣಾಂ. ನಾವು ಜೀವನದಲ್ಲಿ ಯಾವುದನ್ನು ಮೊದಲು ಕಾಪಾಡ್ಕೋಬೇಕು, ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಇವತ್ತು ಗೊಂದಲಮಯವಾದಂಥ ಒಂದು ಜೀವನ. ಎಲ್ಲರೂ ಅಷ್ಟೇ ಓಡ್ತಾನೆ ಇರ್ತಾರೆ, ಎಲ್ಲರೂ ಬಿಸಿ, ಎಲ್ಲರೂ ಯಾರೂ ಸಹ ಇವತ್ತಿನ ದಿವಸ ಸಮಯ ಇರೋದಿಲ್ಲ. ಏನು ಮಾಡಿದ್ರೆ ಬೆಳಿಗ್ಗೆಯಿಂದ ಅಂತಂದರೆ, ಅಯ್ಯೋ ಊಟನೇ ಮಾಡಿಲ್ಲ, ತಿಂಡಿನೇ ಮಾಡಿಲ್ಲ, ನಾನು ಇವತ್ತು ಒಂದು ಲೋಟ ಕಾಫಿ ಕೂಡ ಕುಡಿಲಿಲ್ಲ, ಈ ಮಾತನ್ನು ಕೇಳ್ತಾನೇ ಇರ್ತೀವಿ. ಯಾಕೆ ಅಂದರೆ ಕೆಲಸ ಆಯಿತು, ನನಗೆ ಒಂದು ಡೆಡ್ಲೈನ್ ಒಳಗಡೆ ಕೆಲಸ ಮುಗಿಸ್ಬೇಕಾಗಿತ್ತು, ನನಗೆ ಅವರು ರೆಡಿ ಮಾಡಬೇಕಾಗಿತ್ತು, ಇವರು ರೆಡಿ ಮಾಡಬೇಕಾಗಿತ್ತು, ಇನ್ನೊಂದಿತ್ತು, ಇದನ್ನೇ ಹೇಳ್ತಾ ಇರ್ತೀವಿ ನಾವು.
ಎಲ್ಲ ಮಾಡಿದ್ದೀರಾ, ಇಲ್ಲ ಅಂತಲ್ಲ. ಆದರೆ ಏನನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಶರೀರವನ್ನು ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಸರ್ವವನ್ಯತ್ ಪರಿತ್ಯಜ್ಯ ಶರೀರ ಬಹುಪಾಲಯೇತ್ ಅಂತ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಕೆಲಸಗಳನ್ನು ಪಕ್ಕದಲ್ಲಿ ಬಿಡಿ, ನಿಮ್ಮ ಶರೀರವನ್ನು ಮೊದಲು ನೀವು ಪೋಷಣೆಯನ್ನು ಮಾಡ್ಕೊಳ್ಳಿ. ಇದಿದ್ದರೆ ತಾನೇ ಈ ಆತ್ಮಕ್ಕೆ ಒಂದು ಆಧಾರ ಅನ್ನೋದು ಇರೋದು, ಇದಿದ್ದರೆ ತಾನೇ ಏನಾದರೂ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗೋದು. ಇದನ್ನು ನಾವು ಕೃಷಿಸುವ ರೀತಿಯಲ್ಲಿ ಮಾಡಿಕೊಂಡ್ರೆ ನಾಳೆ ಏನು ಕೆಲಸ ಮಾಡೋದಕ್ಕೆ ಸಾಧ್ಯ ಹೇಳಿ? ಇವತ್ತು ಮಾಡ್ಬೋದು, 4 ದಿವಸ ಮಾಡ್ಬೋದು, 10 ದಿವಸ ಮಾಡ್ಬೋದು, 11ನೇ ದಿವಸ ಏನು ಮಾಡೋದಕ್ಕೆ ಸಾಧ್ಯ? ಡಾಕ್ಟರ್ ಹತ್ರ ಹೋದರೆ ಅವ್ರು ಹೇಳ್ತಾರೆ ಹೈಪರ್ ಅಸಿಡಿಟಿ, ಟೈಮ್ ಕರೆಕ್ಟಾಗಿ ಊಟ ಮಾಡಲ್ಲ ನೀವು, ಕಾನ್ಸ್ಟಿಪೇಷನ್ನು, ಇನ್ನೊಂದು ಈ ರೀತಿ ಪ್ರಾಬ್ಲಮ್ಗಳನ್ನ ಹೇಳ್ತಾರೆ. ಯಾಕೆ? ನೀವೇ ಮಾಡ್ಕೊಂಡಿರ್ತಕ್ಕಂಥದ್ದು. ಭಗವಂತ ಅದ್ಭುತವಾದಂಥ ಸಾಧನ ಕೊಟ್ಟಿದ್ದಾನೆ ಶರೀರನ, ನಾವು ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಸಕಾಲಕ್ಕೆ ಊಟ ಮಾಡಿ, ಸಕಾಲಕ್ಕೆ ತಿಂಡಿ ತಿನ್ನಿ, ಸಕಾಲಕ್ಕೆ ನಿದ್ದೆ ಮಾಡಿ, ಶರೀರಕ್ಕೆ ಪೋಷಣೆಯನ್ನು ಕೊಡಿ. ಇದಕ್ಕಿಂತ ದೊಡ್ಡ ಸಾಧನ ನಮ್ಗೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಸಮಾಪ್ತಿಯನ್ನು ಹೇಳ್ತಾ ಇದ್ದೀನಿ. ಭದ್ರಂ ಕಲ್ಯಾಣ ಮಂಗಳಂ ಶಿವಂ ಶುಭಂ ಶೋಭನಂ. ಹರಿ ಓಂ. ಸ್ವಸ್ತಿ. ಬಹಳ ಸಂತೋಷ ಗುರುಜಿ, ಬಹಳ ಅದ್ಭುತ ಸುಭಾಷಿತ ಹೇಳಿದ್ರಿ. ಇದೊಂಥರ ಒಳ್ಳೆ ಮೆಸೇಜ್ ನಮ್ಮ ವೀಕ್ಷಕರಿಗೆ. ಕೇಳಿದ್ರಲ್ಲ ಗುರುಗಳು ಎಷ್ಟು ಚೆನ್ನಾಗಿರೋ ಮೆಸೇಜನ್ನು ಹೇಳಿದ್ದಾರೆ. ಇದರೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಭೇಟಿಯಾಗೋಣ ಮುಂದಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ.